ಏನಿವತ್ತು ನಮ್ಮ ರಾಜ್ಯದಲ್ಲಿ ಸಕ್ಕರೆ ಕಾರ್ಖಾನೆಗಳಿದ್ದಾವೆ, ಎಲ್ಲವೂ ಕೂಡ ಖಾಸಗಿಯವರ ಹಿಡಿತದಲ್ಲಿದ್ದಾವೆ. ಆ ಖಾಸಗಿಯವರೆಲ್ಲರೂ ಬಹುತೇಕರು ರಾಜಕಾರಣಿಗಳು, ಅದು ನಮ್ಮ ವಿಪರ್ಯಾಸ. ಅದರಿಂದ ಸಂಪೂರ್ಣವಾಗಿ ಈ ಲಾಬಿಯನ್ನು ಇವರು ಇಟ್ಕೊಂಡು ರೈತರಿಗೆ ವಂಚಿಸ್ತಾ ಇದ್ದಾರೆ. ಯಾತ್ಯಾತಲ್ಲಿ ವಂಚಿಸ್ತಾ ಇದ್ದಾರೆ? ಇವತ್ತು ಕಬ್ಬಿನ ಉಪ ಉತ್ಪನ್ನಗಳೇನಿದೆ ಆ ಉಪ ಉತ್ಪನ್ನಗಳ ಬೆಲೆ ಬೆಳೆದಂಥ ರೈತನಿಗೆ ಸಿಗ್ತಾ ಇಲ್ಲ. ಎರಡನೇದು, ತೂಕದಲ್ಲಿ ಮೋಸ ಆಗ್ತಾ ಇದೆ. ಮೂರನೇದು, ಏನು ರಿಕವರಿ ಅಂತ ಹೇಳ್ತಾರೆ, 10.25 ಅಂತ ರಿಕವರಿ ಬಗ್ಗೆ ಮಾತಾಡ್ತಾರೆ. ಈ ರಿಕವರಿಯನ್ನು ನ್ಯಾಯಯುತವಾಗಿ ಮಾಡ್ತಾ ಇಲ್ಲ. ಹಾಗಾಗಿ ಸಾಗಾಣಿಕೆ ವೆಚ್ಚ ಮತ್ತು ಏನು ಕಟಿಂಗ್ ಚಾರ್ಜ್ ಇದೆ ಇದನ್ನು ಕೆಲವು ಕಡೆ ಕೊಡ್ತಾನೇ ಇಲ್ಲ. ಹಾಗಾಗಿ ಇವೆಲ್ಲವೂ ನ್ಯಾಯಯುತವಾದಂಥ ಬೇಡಿಕೆ. ಇವೆಲ್ಲವನ್ನು ಯಾವ ರೀತಿ ಬಗೆಹರಿಸಬೇಕು ಸರ್ಕಾರ? ಒಂದು, ನಿಮಗೇನಾದರೂ ಅಷ್ಟು ಬಿಗಿ ಹಿಡ್ತಾ ಹಾಕಿದರೆ, ಯಾರು ಕಾರ್ಖಾನೆ ಮಾಲೀಕರು ಅವರು ರಾಜಕಾರಣಿಗಳು ತುಂಬ ಬಿಗಿ ಹಿಡ್ತಾ ಹಾಕ್ಬಿಟ್ಟವ್ರೆ ಅಂತ ಅನ್ನೋದಾದರೆ, ಬೇರೆ ರಾಜ್ಯಗಳಲ್ಲಿ ಕೊಡ್ತಾರೋ ನೀವು ಪ್ರೋತ್ಸಾಹಧನ ಕೊಡಿ. ಮಹಾರಾಷ್ಟ್ರದಲ್ಲಿ ಪ್ರೋತ್ಸಾಹಧನ ಕೊಡ್ತಾ ಇದ್ದಾರೆ, ಮಧ್ಯಪ್ರದೇಶದಲ್ಲಿ ಪ್ರೋತ್ಸಾಹಧನ ಕೊಡ್ತಾ ಇದ್ದಾರೆ, ಪಂಜಾಬಲ್ಲಿ ಪ್ರೋತ್ಸಾಹಧನ ಕೊಡ್ತಾ ಇದ್ದಾರೆ, ಉತ್ತರ ಪ್ರದೇಶದಲ್ಲಿ ಪ್ರೋತ್ಸಾಹಧನ ಕೊಡ್ತಾ ಇದ್ದಾರೆ. 400ರಿಂದ 500 ರೂಪಾಯಿವರೆಗೆ ರಾಜ್ಯ ಸರ್ಕಾರಗಳು ಪ್ರೋತ್ಸಾಹಧನ ಕೊಡ್ತಾ ಇದೆ. ಸ್ವಾಮಿ, ನೀವ್ಯಾಕೆ ಮೀಣ ಮೇಸೆ ಎಣಿಸ್ತಾ ಇದ್ದೀರಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ? ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.